Hello friends, once again welcome back to my channel. Today I am going to solve the worksheets from the 6th standard Marusinchana subject English 26-27. This is the student activity book. ಇದನ್ನು ನಾವು 6ನೇ ತರಗತಿಯ ಮರುಸಿಂಚನದಿಂದ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ನ ಒಂದು ವರ್ಕ್ಶೀಟ್ಸ್ಗಳನ್ನು ಸಾಲ್ವ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಫೌಂಡೇಶನ್ ಫೇಸ್, ದಟ್ ಈಸ್ ವರ್ಕ್ಶೀಟ್ 1. ಓಕೆ, ಫೌಂಡೇಶನ್ ಫೇಸ್ ಅಂತ ಅಂದರೆ ಗೊತ್ತುಂಟು, ಬುನಾದಿ ಅಂತ. ಓಕೆ, ಮೀಟ್ ದ ಆಲ್ಫಾಬೆಟ್. ಲರ್ನಿಂಗ್ ಔಟ್ಕಮ್ಸ್: ರೆಕಗ್ನೈಸಸ್ ದ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಆಸ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್. ಈ ಒಂದು ವರ್ಕ್ಶೀಟಲ್ಲಿ ನಾವು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸನ್ನು ರೆಕಗ್ನೈಸ್ ಮಾಡೋದೇ ಆಗಿದೆ. ಸೊ ಬನ್ನಿ, ಆಕ್ಟಿವಿಟಿ: ರಿಸೈಟ್ ಆ್ಯಂಡ್ ಸಿಂಗ್ ದ ಆಲ್ಫಾಬೆಟ್ಸ್ ಆಫ್ ABCDEFG HIJK LMNOP QRS TUV WX Y and Z. Now I know my ABC. Next time won't you sing with me? ಓಕೆ, ಈ ರೀತಿಯಾಗಿ ಒಂದು ಆಲ್ಫಾಬೆಟ್ ಸಾಂಗ್ ಇದೆ. ಅದನ್ನು ಸಾಂಗನ್ನು ಹೇಳಿದ ಮೇಲೆ ನೆಕ್ಸ್ಟ್ ಆಕ್ಟಿವಿಟಿ 2, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇದೆ, ಸೊ ವಿ ಹ್ಯಾವ್ ಟು ಮ್ಯಾಚ್ ವಿತ್ ದ ಸ್ಮಾಲ್ ಲೆಟರ್ಸ್. ಓಕೆ, ಇಲ್ಲಿ ಮ್ಯಾಚ್ ಆಗಿದೆ. ಸೊ ಆಕ್ಟಿವಿಟಿ 3 ತುಂಬ ಬಹಳ ಈಸಿ ಇದೆ. ಆಲ್ಫಾಬೆಟ್ ಟ್ರೈನ್ ಇದೆ. ಸೊ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಆನ್ ದ ಟ್ರೈನ್ ಕ್ಯಾರಿಯೇಜ್. ಸೊ ಇಲ್ಲಿ ಯಾವ ಒಂದು ಲೆಟರ್ಸು ಆಲ್ಫಾಬೆಟ್ಸಲ್ಲಿ ಯಾವ ಲೆಟರ್ಸ್ಗಳು ಮಿಸ್ಸಿಂಗ್ ಆಗಿದೆಯೋ ಅದನ್ನು ನಾವು ಫಿಲಪ್ ಮಾಡಬೇಕು. ಸೊ ABCDEFG PQRS TUVW HIJK LMNO. ನೆಕ್ಸ್ಟ್ ABCD ಇಂದ Z ವರೆಗೂ ಸಹ ಇಲ್ಲಿದೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಮಾಲ್ ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಈಸಿ ಆಕ್ಟಿವಿಟಿ. ಸೊ ವಿ ಕ್ಯಾನ್ ಫಿಲ್ ಇಟ್. ಸೊ ಈ ರೀತಿಯಾಗಿ ಬರ್ತೀವಿ. ನೆಕ್ಸ್ಟ್ ಆಲ್ಫಾಬೆಟ್ ಡಿಟೆಕ್ಟಿವ್. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಸರ್ಕಲ್ ಆಲ್ ದ ಕ್ಯಾಪಿಟಲ್ ಲೆಟರ್ಸ್. ಯಾವುದು ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೋ ಅದಕ್ಕೆ ನಾವು ಸರ್ಕಲ್ ಅನ್ನು ಹಾಕಬೇಕಂತೆ ವಿತ್ ಅ ಬ್ಲೂ ಪೆನ್, ನೀಲಿ ಪೆನ್ನಿಂದ. ಆ್ಯಂಡ್ ಆಲ್ ದ ಸ್ಮಾಲ್ ಲೆಟರ್ಸ್ ವಿತ್ ಅ ಪೆನ್ಸಿಲ್ ಅಂತ ಹೇಳಿದ್ದಾರೆ. ಸೊ ಬನ್ನಿ ನೋಡೋಣ. ಇಲ್ಲಿ ಪ್ಯಾರಾಗ್ರಾಫ್ ಇದೆ. ಫಸ್ಟ್ ಅದನ್ನು ಓದೋಕ್ಕಿಂತ ಮುಂಚೆ ಬರೀ ನಾವು ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ. ನೋ ನೀಡ್ ಟು ರೀಡ್ ದ ಸೆಂಟೆನ್ಸಸ್. ಓಕೆ, ಇಲ್ಲಿ ಫಸ್ಟು ಕ್ಯಾಪಿಟಲ್ ಲೆಟರ್ T ಇದೆ, ಸೆಕೆಂಡ್ ಸೆಂಟೆನ್ಸಲ್ಲಿ I ಇದೆ, ಥರ್ಡ್ ಸೆಂಟೆನ್ಸಲ್ಲೂ ಸಹ I ಇದೆ. ಅದಾದಮೇಲೆ ಎಲ್ಲವೂ ಸಹ ಸ್ಮಾಲ್ ಲೆಟರ್ಸ್ ಇದೆ. ಸೊ ಆ ಎಲ್ಲ ಲೆಟರ್ಸಿಗೂ ಸಹ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ. ಓಕೆ, ಫೈನ್. ನೆಕ್ಸ್ಟ್ ಹೋಮ್ ಫನ್. ರೈಟ್ ದ ಆಲ್ಫಾಬೆಟ್ ಬೋತ್ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಆರ್ಡರ್. ಓಕೆ, ಇದು ಮನೆಯಲ್ಲಿ ಮಾಡೋದು ಕೊಟ್ಟಿರುವಂಥ ಹೋಮ್ವರ್ಕು. ಸೊ ABCD ಬರೆಯೋದು ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್. ಆ್ಯಂಡ್ ದ ಡ್ರಾ ಆರ್ ಪೇಸ್ಟ್ ಒನ್ ಆಬ್ಜೆಕ್ಟ್ ದಟ್ ಬಿಗಿನ್ಸ್ ವಿತ್ ದೀಸ್ ಲೆಟರ್. ಏದಿಂದ ಸ್ಟಾರ್ಟ್ ಆಗಿರುವಂತಹ ಡ್ರಾ ಆದರೂ ಮಾಡ್ಬೋದಂತೆ, ಅಥವಾ ಯಾವುದಾದ್ರೂ ಒಂದು ಚಿತ್ರ ಅನ್ನೋದ್ರೂ ಅಂಟಿಸ್ಬೋದಂತೆ, ಪೇಸ್ಟ್ ಮಾಡ್ಬೋದಂತೆ. ಇಲ್ಲಿ ಆ್ಯಪಲ್ ಅಂತ ಬರೆದಿದ್ದೇನೆ. B ಬಾಲ್, C ಕ್ಯಾರೆಟ್. ಓಕೆ, ಸೊ ಪೇರೆಂಟ್ಸ್ ಕ್ಯಾನ್ ಹೆಲ್ಪ್ ರೈಟ್ ದ ವರ್ಡ್ ಬಿಲೋ ದ ಡ್ರಾಯಿಂಗ್. ಅದ್ರ ಕೆಳಗಡೆ ಆ ವರ್ಡನ್ನು ಬರೆಯೋಕ್ಕೆ ನಿಮಗೆ ಬರಲಿಲ್ಲ ಅಂತಂದರೆ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳಿ. ಸೊ ಮೈ ನೇಮ್ ಸ್ಟಾರ್ಟ್ಸ್ ವಿತ್ ದ ಎಸ್. ಸೊ ಸ್ಟಾರ್ಟ್ಸ್ ವಿತ್ ಎಸ್ ಅಷ್ಟೇ, ಅವರು ಲೆಟರ್ ಕೇಳಿದ್ದಾರೆ. ಸೊ ಕ್ಯಾಪಿಟಲ್ ಲೆಟರ್ ಸ್ನೇಹ, ಕ್ಯಾಪಿಟಲ್ ಲೆಟರಲ್ಲಿ ಬರೀರಿ ಸ್ನೇಹ, ಸ್ಮಾಲ್ ಲೆಟರಲ್ಲಿ ಬರೀರಿ ಸ್ನೇಹ ಅಂತ ಹೇಳಿ. ಓಕೆ, ಫೈನ್. ನೆಕ್ಸ್ಟ್ ಫೌಂಡೇಶನ್ ಫೇಸ್ ವರ್ಕ್ಶೀಟ್ ನಂಬರ್ 2ಗೆ ಬರೋಣ. ಸೊ ಇಲ್ಲಿ ವರ್ಡ್ ಪ್ಲೇ ಫನ್ ಇದೆ, ಲರ್ನಿಂಗ್ ಔಟ್ಕಮ್ಸ್ ಇದೆ. ಲರ್ನಿಂಗ್ ಔಟ್ಕಮ್ಸ್ ಬಂದ್ಬಿಟ್ಟು ರೀಡ್ಸ್ ಆ್ಯಂಡ್ ರೈಟ್ಸ್ 3 or 4 letter words with correct spellings and the strokes. ಇಲ್ಲಿ 3 ಮತ್ತು 4 ಅಕ್ಷರದ ಪದಗಳನ್ನು ಕರೆಕ್ಟ್ ಸ್ಪೆಲ್ಲಿಂಗ್ ಜೊತೆಗೆ ಓದೋದು ಮತ್ತು ಬರೆಯೋದಿದೆ. ಸೊ ವರ್ಡ್ ಮ್ಯಾಚ್ ಗೇಮ್ ಇದೆ. ಲುಕ್ ಅಟ್ ದ ಪಿಕ್ಚರ್ ಆನ್ ಯುವರ್ ವರ್ಕ್ಶೀಟ್. ಡ್ರಾ ಎ ಲೈನ್ ಟು ಮ್ಯಾಚ್ ಈಚ್ ಪಿಕ್ಚರ್ ಟು ದ ಕರೆಕ್ಟ್ ವರ್ಡ್. ಸೇ ಈಚ್ ವರ್ಡ್ ಅಲೌಡ್ ಆಫ್ಟರ್ ಯು ಮ್ಯಾಚ್ ಇಟ್. ಮ್ಯಾಚ್ ಆದಮೇಲೆ ಅದನ್ನು ಜೋರಾಗಿ ಹೇಳಿ ಅಂತ ಹೇಳಿ. ಇಲ್ಲಿ ಒಂದು ನಾಯಿಯ ಚಿತ್ರ ಇದೆ. ಸೊ ಡಾಗ್, ನೆಕ್ಸ್ಟ್ ಕ್ಯಾಟ್, ನೆಕ್ಸ್ಟ್ ಇದು ಔಲ್ ಗೂಬೆ, ನೆಕ್ಸ್ಟ್ ಆ್ಯಂಟ್ ಇರುವೆ. ಸೊ ಇಲ್ಲಿ ಜೇನು ಕ್ಲಿಯರ್ ಆಗಿ ಪಿಕ್ಚರ್ಸ್ ಇಲ್ಲ. ಸೊ ನೀವು ನೋಡಬಹುದು ಇಲ್ಲಿ ಸಾಫ್ಟ್ ಕಾಪಿಯಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ, ಬಟ್ ಈ ಒಂದು ಇದರೊಳಗಡೆ ಕ್ಲಿಯರ್ ಇಲ್ಲ. ಸೊ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ದಿಸ್ ದ ಪಿಕ್ಚರ್ ಆಫ್ ಬಿ. ಓಕೆ, ಜೇನು ನೊಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಿಗ್, ಹಂದಿ. ಸೊ ಇಲ್ಲಿ ಲಯನ್ ಇದೆ, ಸಿಂಹ. ಅದಾದ್ಮೇಲೆ ಇಲ್ಲಿ ಡಕ್, ಬಾತುಕೋಳಿ. ಓಕೆ, ಫೈನ್. ನೆಕ್ಸ್ಟ್ ಲೆಟರ್ ಬೈ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಅಂತೆ. ಇಲ್ಲಿ ನೆಕ್ಸ್ಟ್ ಬರ್ತಾ ಇದೆ ರೀಡಿಂಗ್ ಆದಮೇಲೆ. ಸೊ ಇಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಬರ್ತಾ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಬುಕ್ ಅನ್ನೋ ಒಂದು ಲೆಟರ್ನ ಬರೆದಿದ್ದಾರೆ. ಟ್ರೇಸ್ ಮಾಡಬೇಕಂತೆ, ಅದ್ರ ಮೇಲೆ ಪೆನ್ಸಿಲಲ್ಲಿ ಟ್ರೇಸ್ ಮಾಡಿ ದೆನ್ ಯು ಹ್ಯಾವ್ ಟು ರೈಟ್. ಅದಾದ್ಮೇಲೆ ನೀವು ಬರಿಬೇಕು ಬುಕ್. ಸೊ ಸೇಮ್ ಕಾಪಿ ಮಾಡಬೇಕು, ಬರಿಬೇಕು, ಮತ್ತೆ ಲೆಟರ್ ಐಡೆಂಟಿಫೈ ಮಾಡ್ತಾ ಹೇಳ್ತಾ ಬರಿಬೇಕು ಟ್ರೇಸ್ ಆದಮೇಲೆ. ಇಲ್ಲಿ ಟ್ರೇಸ್ ಅಂತ ಅಂದರೆ ಅದೇ ಲೆಟರ್ ಮೇಲೆ ನಾವು ಟ್ರೇಸ್ ಮಾಡಬೇಕು. ಚಿಕ್ಕವರಿದ್ದಾಗ ನಾವು ಮಾಡ್ತಿದ್ವಲ್ವಾ. ಸೊ ನೆಕ್ಸ್ಟ್ ಶಿಪ್, ಕೈಟ್, ಈ ರೀತಿಯಾಗಿ. ನೆಕ್ಸ್ಟ್ ಆಕ್ಟಿವಿಟಿ 3, ವರ್ಡ್ ಬಿಲ್ಡರ್ಸ್. ಗ್ರೂಪ್ ಫನ್ ಅಂತ, ಇದು ಒಂದು ಗುಂಪು ಚಟುವಟಿಕೆ ಆಗಿದೆ. ವರ್ಕ್ ವಿತ್ ಯುವರ್ ಗ್ರೂಪ್ ಆ್ಯಂಡ್ ಯೂಸ್ ದ ಲೆಟರ್ ಕಾರ್ಡ್ಸ್ ಟು ಬಿಲ್ಡ್ ಆಸ್ ಮೆನಿ ಸ್ಮಾಲ್ ವರ್ಡ್ಸ್ 3 to 4 letters.
ಸೊ ಎದಿಂದ ಝೆಡ್ ವರೆಗೆ ಲೆಟರ್ಸ್ ಕಾರ್ಡ್ಗಳನ್ನು, ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು, ಮಿಂಚುಪಟ್ಟಿಗಳನ್ನು ಇಟ್ಬಿಟ್ಟು ಆ ಲೆಟರ್ಸ್ಗಳನ್ನು ಜೋಡಿಸಿ 3 to 4 ಲೆಟರ್ಸನ್ನು ಸೇರಿಸಿದ್ರೆ ನಮಗೆ ಯಾವ್ಯಾವ ವರ್ಡ್ಸ್ಗಳು, ಹೊಸ ವರ್ಡ್ಸ್ಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಬರೀಬೇಕಾಗತ್ತೆ. ಆ್ಯಂಟ್, ಬ್ಯಾಟ್, ಕ್ಯಾಪ್, ಟ್ಯಾಪ್, ಮ್ಯಾನ್, ಸೋ, ದಿಸ್ 4 ಲೆಟರು ಬರುತ್ತಲ್ವಾ, ದಿಸ್, ದಟ್. ಸೊ ಎದಿಂದ ಝೆಡ್ ವರೆಗೂ ಸಹ ನೀವು ಇಟ್ಕೊಂಡು ಇದು ಗ್ರೂಪ್ ಆಕ್ಟಿವಿಟಿ ಮಾಡಿಬಿಟ್ಟು ಯಾರು ತುಂಬ ಜಾಸ್ತಿ ವರ್ಡ್ಸ್ಗಳನ್ನು ಮಾಡ್ತಾರೋ ಆ ಗ್ರೂಪ್ ಗೆಲ್ಲತ್ತೆ ಅಂತ ಹೇಳಿಬಿಟ್ಟು ಇದು ಮಾಡಬೇಕು. ನೆಕ್ಸ್ಟ್ ಪಿಕ್ ಯುವರ್ ಫೇವ್ರೆಟ್ ನ್ಯೂ ಕಾರ್ಡ್ ಆ್ಯಂಡ್ ರೀಡ್ ಇಟ್ ಅಲೌಡ್ ಟು ದ ಕ್ಲಾಸ್. ಇದರೊಳಗಡೆ ಫೇವ್ರೆಟ್ ಕಾರ್ಡ್ ಯಾವುದು? ಸೊ ಮೈ ಗ್ರೂಪ್ಸ್ ಫೇವ್ರೆಟ್ ನ್ಯೂ ವರ್ಡ್ ಈಸ್ ಕ್ಯಾಪ್. ಇದರೊಳಗಡೆನೆ ಒಂದಿರುತ್ತೆ, ಸೊ ಅದನ್ನು ಹೇಳಬಹುದು. CAP, ಕ್ಯಾಪ್ ಅಂತ ಹೇಳ್ಬಿಟ್ಟು ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಹೋಮ್ ಫನ್ನಲ್ಲಿ ಲುಕ್ ಅರೌಂಡ್ ಯುವರ್ ಹೋಮ್. ನಿಮ್ಮ ಮನೆಯ ಒಂದು ಒಳಗಡೆ ಎಲ್ಲ ನೋಡಿ. Find 5 small words from the posters, signs or the everyday objects. Write them below. ಅಕ್ಕಪಕ್ಕ ನೋಡಿದಾಗ ನಿಮಗೆ ಏನೇನಾದರೂ ಒಂದು ಪೋಸ್ಟರ್ಸ್ಗಳು ಸಿಗುತ್ತೆ ಅಥವಾ ಸೈನ್ ಸಿಗುತ್ತೆ, ಸೊ ಆಬ್ಜೆಕ್ಟ್ಸ್ ಸಿಗುತ್ತೆ, ಅದರೊಳಗಡೆ ಅದನ್ನು ಬರಿಬೋದು. ವಾಟರ್ ಅಂತೂ ಇದ್ದೇ ಇರುತ್ತೆ, ವಾಟರ್ ಬರೀರಿ. ಬುಕ್ ಬರೀರಿ. ಸ್ಕೂಲ್ ಇದೆ ನಿಯರು, ಸೊ ಕಾರ್ಡ್ ಅಂತ ಹೇಳಿಬಿಟ್ಟು ಇರುತ್ತೆ. ನೇಮ್ ಅಂತ ಎಲ್ಲಾದರೂ ಒಂದಿರುತ್ತೆ, ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಬಹುದು. ಟಬ್ ಆಗಿರಬಹುದು, ಬಕೆಟು, ಪೆನ್ನು, ಪೆನ್ಸಿಲ್ಲು, ಸ್ಪೂನು, ಬೆಡ್, ಕಾಟ್, ಈ ರೀತಿ ಯಾವುದನ್ನಾದರೂ ನೀವು ಬರೀಬಹುದು. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ಫೌಂಡೇಶನ್ ಫೇಸ್ ವರ್ಕ್ಶೀಟ್ 3. ಎಕ್ಸ್ಪ್ರೆಸ್ ಯುವರ್ ವಿಷನ್. ಓಕೆ, ನೋಡೋಣ. ಸೊ ಇಲ್ಲಿ ರೀಡ್ ದ ಸ್ಟೋರಿ ಯೂಸಿಂಗ್, ಓಕೆ, ಲರ್ನಿಂಗ್ ಔಟ್ಕಮ್ಸ್ ಬಂದ್ಬಿಟ್ಟು ಟಾಕ್ಸ್ ಅಬೌಟ್ ಸೆಲ್ಫ್, ಸಿಚುಯೇಷನ್ಸ್, ಪಿಕ್ಚರ್ಸ್ ಇನ್ ದ ಇಂಗ್ಲಿಷ್. ಸೊ ಇಲ್ಲಿ ಹೆಚ್ಚು ಸ್ಪೀಕಿಂಗಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಪೀಕ್ ಮಾಡಬೇಕು. ರೀಡ್ ದ ಸ್ಟೋರಿ ಯೂಸಿಂಗ್ ದ ಪಿಕ್ಚರ್ ಕ್ಲೂಸ್. ಇಲ್ಲಿ ಪಿಕ್ಚರ್ಸ್ ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ, ಅದು ಮುಂಚೆನೇ ಹೇಳ್ಬಿಡ್ತೀನಿ. ಸನ್, ಪಪ್ಪಿ, ಕ್ಯಾಟ್, ಡಾಗ್ ಆದರೂ ಹೇಳ್ಬೋದು, ಕ್ಯಾಟ್, ದೆನ್ ಹೆನ್, ಫಾಕ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಒನ್ ಡೇ ದ ಸನ್ ವಾಸ್ ಶೈನಿಂಗ್, ದ ಡಾಗ್ ವಾಸ್ ಸ್ಲೀಪಿಂಗ್, and the cat was also sleeping. But the hen saw a fox. Help, help, she cried. The cat and the dog hid in a dustbin. The hen flew into a home. The fox went to the forest. Okay, ಚಿತ್ರದ ಜೊತೆಗೆ ಓದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಫನ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಆಕ್ಟಿವಿಟಿ. ಸೊ ಆಕ್ಟಿವಿಟಿ 2, ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಡಿಸ್ಕಸ್ ದ ಥಿಂಗ್ಸ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ಸ್. ಓಕೆ, ಇಲ್ಲಿ ಪಿಕ್ಚರ್ಸ್ಗಳನ್ನು ನೋಡಿ ಆ ಮಕ್ಕಳಿಂದ ಕೆಲವೊಂದು 2 to 3 ಸೆಂಟೆನ್ಸ್ಗಳು ಅಥವಾ ವರ್ಡ್ಸ್, ಅಟ್ಲೀಸ್ಟ್ ವರ್ಡ್ಸ್ಗಳನ್ನಾದರೂ ನಾವು ಎಲಿಸಿಟ್ ಮಾಡೋಕ್ಕೆ ನಾವು ಇಲ್ಲಿ ಟ್ರೈ ಮಾಡಬೇಕಾಗುತ್ತೆ. ಓಕೆ, ದೆನ್ ಶೇರ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ದಿಸ್ ದ ಪಿಕ್ಚರ್ ಆಫ್ ಝೂ ಅಲ್ವಾ, ನೋಡ್ಬೋದು. ಶೇರ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ರಿಲೇಟೆಡ್ ಟು ದ ಪಿಕ್ಚರ್ಸ್ ವಿತ್ ಯುವರ್ ಗ್ರೂಪ್. ಐ ಆಮ್ ಏಬಲ್ ಟು ಸ್ಪೀಕ್ ಅಬೌಟ್ ದ ಪಿಕ್ಚರ್. ನಾನು ಆ ಒಂದು ಪಿಕ್ಚರ್ ಬಗ್ಗೆ ಮಾತಾಡೋಕ್ಕೆ ನಾನು ಸಮರ್ಥನಾಗಿದ್ದೆ ಅಂತ ಅಂದರೆ ರೈಟ್ ಹಾಕ್ಸಿ. ಐ ಆಮ್ ಏಬಲ್ ಟು ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ ಪಿಕ್ಚರ್. ಇಲ್ಲಿ ನೋಡ್ಬೋದು, ಮಂಕಿ ಇದೆ, ಜಿರಾಫ್ ಇದೆ, ಲಯನ್ ಇದೆ, ಸೊ ಎಲಿಫೆಂಟ್ ಇದೆ ಅಲ್ವಾ. ಸೊ ಅದನ್ನೆಲ್ಲ ನಾನು ಐಡೆಂಟಿಫೈ ಮಾಡಿದ್ದೀನಿ ಅಂತ ಅಂದರೆ ಅದಕ್ಕೆ ರೈಟ್ ಹಾಕ್ಸಿ. ಐ ಆಮ್ ಏಬಲ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಮೈ ಫ್ರೆಂಡ್ಸ್ ರಿಲೇಟೆಡ್ ಟು ದ ಪಿಕ್ಚರ್ಸ್. ಈ ಒಂದು ಪಿಕ್ಚರ್ಸ್ ಬಗ್ಗೆ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು, ಅನುಭವವನ್ನು ನನ್ನ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನಾನು ಏಬಲ್ ಇದ್ದೀನಿ, ಸಮರ್ಥಳಾಗಿದ್ದೀನಿ ಅಥವಾ ನಾಗಿದ್ದೀನಿ ಅಂತ ಅಂದರೆ ಇಲ್ಲಿ ರೈಟ್ ಹಾಕ್ಸಿ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ 3, ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ಟಾಕ್ ಆಸ್ ಫ್ಯೂ ಸೆಂಟೆನ್ಸಸ್ ಅಬೌಟ್ ದ ಪಿಕ್ಚರ್ ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್. ಬರೆಯೋ ಅವಶ್ಯಕತೆ ಇಲ್ಲ. ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಪಿಕ್ಚರ್. ಓಕೆ, ಸೊ ಈ ಒಂದು ಪಿಕ್ಚರನ್ನು ನೋಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಸೊ ಬರೆಯೋ ಒಂದು ಇದಿಲ್ಲ. ಸೊ ಮಗು ಯಾವ ರೀತಿಯಾಗಿ ಮಾತಾಡುತ್ತೆ, ಒಂದು ಸಿಚುಯೇಷನನ್ನು ತಗೊಂಡು, ಒಂದು ಪಿಕ್ಚರನ್ನು ತಗೊಂಡು ಅನ್ನೋದೇ ಈ ಒಂದು ವರ್ಕ್ಶೀಟ್ನ ಇದಿದೆ, ಎಲ್ವೋ ಆಗಿದೆ. ಹಾಗಾಗ್ಬಿಟ್ಟು ಸೊ ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ. ಕೂಂಬ್, ನೀಟ್, ಹೇರ್. ಸುಮ್ಮನೆ ಹುಡುಗ ಬಾಚಣಿಕೆಯನ್ನು ಮಾಡ್ಕೊತಾ ಇದ್ದಾನೆ, ತಲೆಯನ್ನು ಬಾಚ್ಕೊತಿದ್ದಾನೆ ಅಂತ ಹೇಳೋಂಗಿಲ್ಲ. ಈ ಕ್ಲೂಸನ್ನು ನಿಮ್ಮ ಒಂದು ಸೆಂಟೆನ್ಸಲ್ಲಿ ನಾವು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನು ಹೇಳ್ಬೋದು ಅಂತ ಅಂದರೆ, ದ ಬಾಯ್ ಈಸ್ ಕೂಂಬಿಂಗ್ ಹಿಸ್ ಹೇರ್. ಹಿ ಕೀಪ್ಸ್ ಹಿಸ್ ಹೇರ್ ನೀಟ್ ಆ್ಯಂಡ್ ಕ್ಲೀನ್. ಹಿ ಲುಕ್ಸ್ ಸ್ಮಾರ್ಟ್. ಇಷ್ಟು ಹೇಳಬಹುದು. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ. ಸೆಕೆಂಡ್ ಒನ್, ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಇಲ್ಲಿ ಮಕ್ಕಳು ಹೋಗ್ತಾ ಇದ್ದಾರಲ್ವಾ. ಸೊ ಕ್ಲೂಸ್ ಆರ್ ಸಿಗ್ನಲ್ಸ್, ಲೈಟ್ಸ್, ಝೀಬ್ರಾ ಕ್ರಾಸಿಂಗ್. ಓಕೆ, 2 children are crossing the road at a zebra crossing. They are following the traffic signals and lights. We should always use a zebra crossing. Okay, next picture is about
bathtub boy enjoying? The boy is enjoying, or the baby is enjoying a bath in the bathtub. He is playing with the water. ಇಲ್ಲಿ ಬಾಯ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಬಾಯ್ ಯೂಸ್ ಮಾಡಿದ್ದು. The boy is enjoying a bath in the bathtub. He is playing with water. We should keep ourselves clean. Okay? He is enjoying a lot. He is ಎಂಜಾಯಿಂಗ್ ಅ ಲಾಟ್. ಎಷ್ಟು ಆಯಿತು. ನೆಕ್ಸ್ಟ್ ಏನು ಬರ್ತಿದೆ ಇಲ್ಲಿ? ಪೇಂಟಿಂಗ್ ಒಂದು ಸಿಚುವೇಶನ್ ಇದೆ, ಬ್ರಷ್ ಇದೆ, ಬೋರ್ಡ್, ಪೇಂಟಿಂಗ್, ಕಲರ್ಸ್, ಕ್ಯಾನ್ವಾಸ್. ಓಕೆ, ದ ಬಾಯ್ ಈಸ್ ಪೇಂಟಿಂಗ್ ಆನ್ ಎ ಕ್ಯಾನ್ವಾಸ್ ವಿತ್ ಬ್ರಷ್. ದ ಬಾಯ್ ಈಸ್ ಪೇಂಟಿಂಗ್ ಆನ್ ಎ ಕ್ಯಾನ್ವಾಸ್ ವಿತ್ ಬ್ರಷ್. He is using different colors. He looks happy while painting. Okay, so canvas board ಅಂತಾನೂ ಬರಿಬಹುದು. So fine, ಇಷ್ಟು. Next, moving to the next worksheet, that is foundation phase worksheet number 4. Unlock the imagination. ಇಲ್ಲಿ imagination ಅಂತೆ. The learning outcome is response to the comprehension question related to the stories and poem in your home language or English or sign language, orally and in the writing. So ಇಲ್ಲಿ ಒಂದು ಸ್ಟೋರಿಗೆ, ಸೊ ನಮ್ಮ ಹೋಮ್ ಲ್ಯಾಂಗ್ವೇಜಲ್ಲಿ ಮದರ್ ಟಂಗಲ್ಲಿ ಆಗಿರ್ಬೋದು ಅಥವಾ ಸೈನ್ ಮೂಲಕ ಆದರೂ ಆಗಿರ್ಬೋದು. ಸೈನ್ ಅಂತ ಅಂದರೆ ಈ ರೀತಿ ಆ್ಯಕ್ಷನ್ ಮಾಡೋದ್ರ ಮೂಲಕ ಆದರೂ ನಾವು ಆನ್ಸರ್ ಮಾಡಬೇಕಂತೆ. ಸೊ ರೀಡ್ ದ ಸ್ಟೋರಿ, ದೆನ್ ಆನ್ಸರ್ ದ ಕ್ವಶನ್. ಮೈ ಫ್ರೆಂಡ್ ಟಿಕಲ್ಸ್. ಐ ಹ್ಯಾವ್ ಎ ಫ್ರೆಂಡ್ ನೇಮ್ಡ್ ಟಿಕಲ್ಸ್. He is very small. He has a grey fur. He has 2 round ears and black nose. He has a long tail. His favorite food is cheese. Actually, his favorite food is cheese. He is afraid of cats. Do you know what kind of animal Tickle is? Now be ready to give the answer. What is my friend's name? Tickle. Is Tickle small or big? He is small. What color is Tickle's fur? His fur is grey. What food does Tickle like the most? His favorite food is cheese. Cheese. What are the Tickles afraid of? Okay, he is afraid of cats. Which animal is Tickles? ಹಾಗಾದ್ರೆ ಈ ಅನಿಮಲ್ ಯಾವುದು? A mouse. A mouse. ಒಂದು ಇಲಿಯ ಬಗ್ಗೆ ಎಷ್ಟೊತ್ತವರೆಗೆ ನಾವು ಮಾತಾಡಿದ್ವಿ. ನೆಕ್ಸ್ಟ್, ರೀಡ್ ದ ಪೋಯಮ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲೂ ಅಷ್ಟೇ ಒಂದು ಪೋಯಮ್ ಅನ್ನು ಕೊಟ್ಟಿದ್ದಾರೆ, ಸೊ ರೀಡ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಗಿವ್ ದ ಆನ್ಸರ್ ಓರಲಿ ಆರ್ ಬೈ ಗಿವಿಂಗ್ ಎನಿ ಸೈನ್. Okay, the whispers of nature. The breeze that dances through the trees sings songs of calm with gentle ease. The river hums a lullaby. Sorry, as clouds go drifting through the sky. The flowers bloom in the colors bright. They turn their faces to the light. The hills stand tall with grace and pride, with secret caves and streams inside. The morning dew on blades of grass gives sparkle as the robins pass, and as the golden sun sets low, the stars prepare their nighttime show. So pause a while and take it in, the rustling leaves, the whispering wind. For nature speaks in every sound, in sky above and earth around. ಸೊ ತುಂಬ ಚೆನ್ನಾಗಿದೆ ಪೋಯಮ್ ಇದು. ವಾಟ್ ಈಸ್ ದ, ಯಾಕಂತಂದರೆ ಬಹಳಷ್ಟು ರೈಮಿಂಗ್ ವರ್ಡ್ಸ್ ಇದೆ. ಸೊ ಹಾಗಾಗಿಬಿಟ್ಟು ವೆನ್ ದ ರೈಮಿಂಗ್ ವರ್ಡ್ಸ್ ಆರ್ ಪ್ರೆಸೆಂಟ್ ಇನ್ ದ ರೈಮ್, ದಿಟ್ಸ್ ದ ಬ್ಯೂಟಿ ಆಫ್ ದ ರೈಮ್ ಇಸ್ ಇಟ್ ಎನ್ಹ್ಯಾನ್ಸಸ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಟೈಟಲ್ ಆಫ್ ದಿಸ್ ಪೋಯಮ್? ವಿಸ್ಪರ್ಸ್ ಆಫ್ ನೇಚರ್. ಟೈಟಲ್ ಏನಿದೆ? ವಿಸ್ಪರ್ಸ್ ಆಫ್ ನೇಚರ್, ಶೀರ್ಷಿಕೆ. ವಾಟ್ ಡು ಯು ಥಿಂಕ್ ಇಸ್ ದ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್? ನೇಚರ್. ಓಕೆ, ನೆಕ್ಸ್ಟ್, ಈಸ್ ದಿಸ್ ಅ ರೈಮಿಂಗ್ poem? Yes, ಯಾಕೆಂತಂದರೆ all the lines are ending with the rhyming words. Okay, next, find another word not in the poem to the rhyme with. poem ಅಲ್ಲಿ ಇರಬಾರ್ದಂತೆ ಅಂತಹ ಒಂದು ರೈಮಿಂಗ್ ವರ್ಡ್ ಬರಿಬೇಕಂತೆ. ಬ್ರೈಟ್, ನೈಟ್. ಓಕೆ, ನೆಕ್ಸ್ಟ್, ಸ್ಕೈ, ಹೈ. ಟ್ರೀಸ್, ಬ್ರೀಸ್, ಬ್ರೀಸ್. ಸೌಂಡ್, ರೌಂಡ್. ಓಕೆ, ಫೈನ್.
Next, moving to the next worksheet number 5, sequencing. Okay, identify the character and sequence of the events from in a story. ಒಂದು ಕ್ರಮಬದ್ಧವಾಗಿ ನಾವು ಸೀಕ್ವೆನ್ಸ್ ಅಂತ ಅಂದರೆ ಕ್ರಮಾನುಗತವಾಗಿ ನಾವು ಇಲ್ಲಿ ಏನು ಇವೆಂಟ್ ಆಗಿದೆಯೋ ಅದನ್ನು ಜೋಡಿಸುವ ಒಂದು ಪ್ರಕ್ರಿಯೆ ಇದೆ ಅಂತೆ. Read the story and underline the names that present in the story given below. Once upon a time, there were two friends, a squirrel and a puppy. Okay, names ಬಂದರೆ ಅಂಡರ್ಲೈನ್ ಮಾಡಬೇಕಂತೆ. Squirrel and a puppy. The squirrel was very sporty and always won games. The puppy used to feel bad and thought that it was of no use. ಸೊ ಒಂದಾನೊಂದು ಕಾಲದಲ್ಲಿ 2 ಫ್ರೆಂಡ್ಸ್ ಇದ್ದಂತೆ, ಸ್ಕ್ವಿರಿಲ್ ಆ್ಯಂಡ್ ಪಪ್ಪಿ, ಅಳಿಲು ಮತ್ತು ಒಂದು ನಾಯಿ ಮರಿನ ನಾವು ಪಪ್ಪಿ ಅಂತ ಹೇಳ್ತೀವಿ. ದ ಸ್ಕ್ವಿರಿಲ್ ವಾಸ್ ವೆರಿ ಸ್ಪೋರ್ಟಿ, ಆ ಅಳಿಲಿದೆಯಲ್ವಾ ಬಹಳ ಚಟುವಟಿಕೆ ಅಂತ ಕ್ರಿಯಾಶೀಲವಾಗಿತ್ತಂತೆ. ಆ್ಯಂಡ್ ಆಲ್ವೇಸ್ ಒನ್ ದ ಗೇಮ್ಸ್, ಪ್ರತಿ ಸಲಿನೂ ಅವನೇ ಆಟದಲ್ಲಿ ಗೆಲ್ತಾ ಇದ್ದಂತೆ. ದ ಪಪ್ಪಿ ಯೂಸ್ ಟು ಫೀಲ್ ಬ್ಯಾಡ್, ಅವ್ರದಕ್ಕೆ ಬೇಜಾರಾಗ್ತಿತ್ತಂತೆ. ಆ್ಯಂಡ್ ಥಾಟ್, ಯೋಚನೆ ಮಾಡ್ತಿತ್ತಂತೆ, ನಾನು ಏನಕ್ಕೂ ಯೂಸ್ ಇಲ್ವಾ ಅಂತ ಹೇಳಿ. ಒನ್ ಡೇ ಇಟ್ ವಾಸ್ ರೈನಿಂಗ್ ಹೆವಿಲಿ, ಬಹಳ ಜೋರಾಗಿ ಮಳೆ ಬಂತಂತೆ. ದ ಸ್ಕ್ವಿರಿಲ್ ಫಲ್ ಇನ್ ಟು ದ ಪೂಲ್, ಅವನೊಂದು ಹಳ್ಳದಲ್ಲಿ ಬಿದ್ದುಬಿಟ್ಟಂತೆ ಅಳಿಲು. ಹಿಸ್ ಫ್ರೆಂಡ್ ಪಪ್ಪಿ ಟುಕ್ ಹಿಮ್ ಆನ್ ಹಿಸ್ ಬ್ಯಾಕ್ ಆ್ಯಂಡ್ ರೆಸ್ಕ್ಯೂಡ್ ಹಿಮ್. ಅವನ ಫ್ರೆಂಡ್ ಪಪ್ಪಿ ಇದನ್ನಲ್ಲ, ಅವನಿಗೆ ಆ ಹಳ್ಳದಿಂದ ಹೊರಗಡೆ ತರೋದ್ರೊಳಗೆ ಹೆಲ್ಪ್ ಮಾಡಿ ತನ್ನ ಒಂದು ಬ್ಯಾಕ್ ಅಂತ ಅಂದರೆ ತನ್ನ ಒಂದು ಬೆನ್ನಿನ ಮೇಲೆ ಅದನ್ನು ಕರ್ಕೊಂಡು ಕೂರಿಸ್ಕೊಂಡು ಬಂದು ಅದರ ರಕ್ಷಣೆ ಮಾಡ್ತಂತೆ. ದ ಸ್ಕ್ವಿರಿಲ್ ರೀಚ್ಡ್ ದ ಸೇಫ್ ಪ್ಲೇಸ್ ಆ್ಯಂಡ್ ಹ್ಯಾಂಕ್ಡ್ ದ ಪಪ್ಪಿ. ಸೊ ಅದಾದಮೇಲೆ ನೆಕ್ಸ್ಟು ಸ್ಕ್ವಿರಿಲು ಸೇಫ್ ಪ್ಲೇಸಿಗೆ ಬಂದುಬಿಟ್ಟು ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಧನ್ಯವಾದಗಳನ್ನು ಹೇಳ್ತಂತೆ. ಲುಕಿಂಗ್ ಅಟ್ ದ ಪಿಕ್ಚರ್, ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್. ಸೊ ಸೇಮ್ ಇಲ್ಲಿ ಕ್ಯಾರೆಕ್ಟರ್ಸ್ ಇದೆ, ಸೊ ಅದನ್ನು ಹೇಳಬೇಕು. ಸೇಮ್ ಇದೆ. ಒನ್ಸ್ ದೇರ್ ಲಿವ್ ಟು ಫ್ರೆಂಡ್ಸ್, ಅ ಸ್ಕ್ವಿರಿಲ್ ಆ್ಯಂಡ್ ಎ ಪಪ್ಪಿ, ಆ ಚಿತ್ರದ ಮುಂದೆ ಬರಿಬೇಕು. ದ ಸ್ಕ್ವಿರಿಲ್ ವಾಸ್ ವೆರಿ ಸ್ಪೋರ್ಟಿ ಆ್ಯಂಡ್ ಆಲ್ವೇಸ್ ಒನ್ ದ ಗೇಮ್ಸ್. ಒನ್ ಡೇ ಇಟ್ ವಾಸ್ ರೈನಿಂಗ್ ಹೆವಿಲಿ, ದ ಸ್ಕ್ವಿರಿಲ್ ಫೆಲ್ ಇನ್ ಟು ದ ಪೂಲ್. The puppy took him on his back and rescued his friend. The squirrel reached safely. The squirrel thanked puppy. ಓಕೆ, ಧನ್ಯವಾದಗಳನ್ನು ಹೇಳ್ತಾರೆ. ಸೊ ಇಲ್ಲಿ ರೀಅರೇಂಜ್ ಮಾಡಬೇಕಂತೆ. ಇಲ್ಲಿ ಒಂದು ಸ್ಟೋರಿ ಇದೆ, ಆ ಸ್ಟೋರಿನ ನಾವು ಕರೆಕ್ಟಾಗಿ ಕೇಳ್ಕೊಂಡಿದ್ದೀವಿ. ಏನೇನು ಯಾವ ಒಂದು ಸಿಚುವೇಶನ್ ಆದಮೇಲೆ ಯಾವ ಸಿಚುವೇಶನ್ ಬಂತು ಅಂತ ಹೇಳಿ ಅದಕ್ಕೆ ತಕ್ಕಂತೆ ನಾವು ಜೋಡಿಸ್ಕೊಂಡು ಹೋಗಬೇಕು. ಫಸ್ಟು, ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ ಟು ಫ್ರೆಂಡ್ಸ್. ಸೆಕೆಂಡ್ ಒನ್, ದ ಸ್ಕ್ವಿರಿಲ್ ವಾಸ್ ವೆರಿ ಸ್ಪೋರ್ಟಿ ಆ್ಯಂಡ್ ಆಲ್ವೇಸ್ ಒನ್ ಗೇಮ್ಸ್. Next, the squirrel fell into the pool. The puppy rescued his friend. The squirrel reached the safe place and thanked him. Okay, fine. Next. ಸೊ ಇಲ್ಲಿಯವರೆಗೆ ನಾವು ವರ್ಕ್ಶೀಟ್ ನಂಬರ್ 1 ಇಂದ ನಂಬರ್ 5 ವರೆಗೆ ಕಂಪ್ಲೀಟ್ ಮಾಡಿದ್ದೀವಿ ವಿತ್ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಆಗಿರುವಂಥ ವರ್ಕ್ಶೀಟ್ಗಳನ್ನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.